ನಮಸ್ತೆ, ನಮ್ಮನೆ ಅಡಿಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪ್ಲೀಸ್ ಕಂಪ್ಲೀಟಾಗಿ ನೋಡಿರಿ. ನಾನು ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ತೊಗರಿಬೇಳೆನ ನಾನು 2-3 ಸತಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ನೆನೆಸೇನು ಇಟ್ಕೊಂಡಿಲ್ಲ, ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೆ. ನಾನು ಬೇಳೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಬಿಡಿಸಿಟ್ಕೊಂಡಿರೋ 5-6 ಎಸಳಷ್ಟು ಬೆಳ್ಳುಳ್ಳಿ, ಇವಾಗ ಒಂದು ಉದ್ದಗೆ ಹೆಚ್ಕೊಂಡಿರೋ ಟೊಮ್ಯಾಟೊ, ಒಂದು ಅರ್ಧ ಈರುಳ್ಳಿನ ಉದ್ದಗೆ ಹೆಚ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ನುಗ್ಗೆಕಾಯಿನ ನಾನು ಉದ್ದುದ್ದಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೇಲ್ಮೇಲೆ ಸಿಪ್ಪೆನ ಲೈಟಾಗಿ ತಕ್ಕೊತಾ ಇದ್ದೀನಿ, ಪೂರ್ತಿ ತಕ್ಕೊತಾ ಇಲ್ಲ. ನೋಡಿ, ಇದೇ ರೀತಿಯಾಗಿ ಉದ್ದುದ್ದಗಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಇದೇ ರೀತಿಯಾಗಿ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡೆ. ಇವಾಗ ನಾನು ನುಗ್ಗೆಕಾಯಿನ ಕುಕ್ಕರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. 2-2.5 ಗ್ಲಾಸ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 3 ವಿಸಿಲ್ಸ್ ಕೂಗಿಸ್ಕೊಂಬರ್ತಾ ಇದ್ದೀನಿ. ನಾನು 10 ನಿಮಿಷದಲ್ಲಿ ಆಗ್ತೈತಿ. ಬೇಗ ಕ್ವಿಕ್ಕಾಗಿ ಏನು ಮಾಡಬೇಕು ಅಂತೇಳಿ ತಿಳಿಲಾರ್ದಾಗ, ಮನೆಗೆ ಮಂದಿ ಬಂದಾಗ ಏನು ಮಾಡಬೇಕು ಅಂತ ನುಗ್ಗೆಕಾಯಿ ಇದ್ವು ಅಂತಂದ್ರೆ ಟೆನ್ಷನ್ನೇ ಬೇಡ, ಪಟ್ಟಂತೆ ಆಗೋ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನಿವಾಗ 1 ಲಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊತಾ ಇದ್ದೀನಿ. ನೋಡಿ 3 ವಿಸಿಲ್ಸ್ ಆಗಿದೆ. ಇವಾಗ ನಾನು ತಕ್ಕೊತಾ ಇದ್ದೀನಿ. ಇವಾಗ ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಒಂದೊಂದೊಂದೊಂದು. ಏನು ಕಷ್ಟ ಏನಿಲ್ಲ, ನುಗ್ಗೆಕಾಯಿ ಮೇಲೆ ಇರ್ತವೆ, ಬೇಗ ಸಪ್ರೇಟ್ ಮಾಡ್ಕೋಬೋದು. ಬೇಳೆ ಜೊತೆ ನುಗ್ಗೆಕಾಯಿನ ಎದಕ್ಕೆ ಬೆಂದಿಸ್ತೀವಿ ಅಂತಂದ್ರೆ, ನುಗ್ಗೆಕಾಯಿ ಫ್ಲೇವರ್ ಬೇಳೆಯೊಂದಿಗೆ ಬೆರೆತ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತೈತಿ, ರುಚಿನೂ ಜಾಸ್ತಿ ಆಗ್ತೈತಿ ಬೇಳೆಯೊಂದಿಗೆ ಕುದಿಸ್ಕೊಳ್ಳೋದ್ರಿಂದ. ಇವಾಗ ನಾನು ಬೇಳೆನ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಅಡುಗೆ ಎಣ್ಣೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಣ್ಣಗೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇಂಗು. ಸಾಸಿವೆ ಜೀರಿಗೆ ಚಟಪಟ ಅಂತೆ ಅಂದಮೇಲೆ ಹಾಕ್ರಿ ಬೆಳ್ಳುಳ್ಳಿನ, ಅಂದ್ರೆ ರುಚಿ ಜಾಸ್ತಿ ಆಗ್ತೈತಿ, ಒಗ್ಗರಣೆ ಸ್ಮೆಲ್ ಇನ್ನೂ ಜಾಸ್ತಿ ಆಗ್ತೈತಿ. ಇವಾಗ ಅರ್ಧ ಈರುಳ್ಳಿನ ಉದ್ದಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಅರ್ಧ ಕುಕ್ಕರಿಗೆ ಅರ್ಧ ಹಾಕಿದ್ದೆ, ಇಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೆತ್ತಗಾದ್ಮೇಲೆ ಈರುಳ್ಳಿ, ಇವಾಗ ಅರಿಶಿನ 1 ಟೇಬಲ್ ಸ್ಪೂನಷ್ಟು, 2.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿವಾಗ ಯಾವುದಾದ್ರೂ ಮಸಾಲ ಅಂಗಡಿಯಿಂದ ತಂದಿರ್ಬೋದು, ಇಲ್ಲ ಮನೆಯೊಳಗೆ ಮಾಡಿರ್ಬೋದು, ಸಾಂಬಾರು ಮಸಾಲ ಒಟ್ಟೆ. ನಾನಿವಾಗ MTR ಸಾಂಬಾರು ಮಸಾಲ ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಮಸಾಲ ಸ್ಮೆಲ್ ಎಲ್ಲ ಹೋದ್ಮೇಲೆ, ಹಸಿ ಸ್ಮೆಲ್ ಹೋದ್ಮೇಲೆ ನಾನಿವಾಗ ಇದಕ್ಕೆ ಬೇಳೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೇಳೆ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾನು ಇದಕ್ಕೆ ಹುಣಸೆಹಣ್ಣು ಚೆನ್ನಾಗಿ ಕೈನಲ್ಲಿ ಕಿವುಚಿ ಹಾಕ್ತಾಯಿದ್ದೀನಿ. ಇವಾಗ ಹುಣಸೆಹಣ್ಣಿನ ರಸನ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವಾಗ ನಾನು ನುಗ್ಗೆಕಾಯಿನ ಬೇರೆ ಮಾಡಿಟ್ಕೊಂಡಿದ್ನೆಲ್ಲ ಅವನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಲೈಟಾಗಿ ಮಿಕ್ಸಿಂಗ್ ಕೊಡ್ತಾ ಇದ್ದೀನಿ ಚೆನ್ನಾಗಿ. ಇವಾಗ ಇದು ಕುದಿಯೋ ಮುಂದೆ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಇದ್ದರೆ ಹಾಕ್ಕೋಬೋದು, ಇಲ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದರೂ ನಡಿತೈತಿ. ಹಾಕ್ಕೊಂಡ್ರೆ ರುಚಿ ಜಾಸ್ತಿ ಆಗ್ತೈತಿ. ನೋಡಿ, ಇದೇ ರೀತಿಯಾಗಿ ಲೈಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಕೊಟ್ಟಾದಮೇಲೆ ನಾನು ಇದಕ್ಕೆ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಫೈನಲ್ ಟಚ್ ಮುಗೀತು. ಬೇಳೆ ಸಾಂಬಾರು, ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ನೀವು ನೋಡೋದಲ್ದ ಬೇರೆದವ್ರಿಗೂ ಶೇರ್ ಮಾಡಿರಿ. ನುಗ್ಗೆಕಾಯಿ ಸಾಂಬಾರು 10 ನಿಮಿಷದಲ್ಲಿ ಮಂದಿ ಬಂದಾಗ ಗಡಿಬಿಡಿ ಇಲ್ಲದೆ ಆರಾಮಾಗಿ ಮಾಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್